ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರಬಹುದು ಇವತ್ತು ಗೋಲ್ಡ್ ನೆಕ್ಲೇಸ್ ವಿತ್ ಮ್ಯಾಚಿಂಗ್ ಇಯರಿಂಗ್ಸ್ ಕಲೆಕ್ಷನ್ಸ್ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ಅಂಡ್ ಯಾವ್ಯಾವ್ದ್ರದ್ದು ವೇಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡೋದಕ್ಕಿಂತ ಮುಂಚೆ ಇದು ನಾನು ತೋರಿಸ್ತಾ ಇರುವಂತ ಫಸ್ಟ್ ಗೋಲ್ಡ್ ನೆಕ್ಲೇಸ್. ಸೊ ತುಂಬಾನೇ ಬ್ಯೂಟಿಫುಲ್ ಆದಂತ ನೆಕ್ಲೇಸ್ ಅಂತಾನೆ ಹೇಳ್ಬಹುದು. ಲಕ್ಷ್ಮಿ ಪೆಂಡೆಂಟ್ ಬಂದಿದೆ ಅಂಡ್ ಇದು ಯಾರೇ ನೋಡಿದ್ರು ಮಿನಿಮಮ್ ಅಬೌಟ್ 10 to 15 ಗ್ರಾಮ್ಸ್ ಮೇಲಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ ಅಷ್ಟೇನೆ. ಬಟ್ ಇರೋದು ಮಾತ್ರ ತುಂಬಾನೇ ಲೈಟ್ ವೇಟ್. ಸೊ ಲೈಟ್ ವೇಟ್ ಅಂತ ಅಂದ್ರೆ ಇನ್ನೆಷ್ಟು ಕಡಿಮೆ ಇರಬಹುದು ಅಂತ ಕೇಳೋದಾದ್ರೆ ಜಸ್ಟ್ 5 ಗ್ರಾಮ್ಸ್ ನೆಕ್ಲೇಸ್ ಇದು. ಸೊ ಯಾರಿಗೂ ಕೂಡ ನಂಬಕ್ ಆಗೋದಿಲ್ಲ. ಬಟ್ ಎಕ್ಸಾಕ್ಟ್ ವೇಟ್ ಬಂದು ಜಸ್ಟ್ 5 ಗ್ರಾಮ್ ಅಷ್ಟೇ. ನೆಕ್ಸ್ಟ್ ಡಿಸೈನ್ಸ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರಬಹುದು ನಾನಿಲ್ಲಿ 4 ಗೋಲ್ಡ್ ನೆಕ್ಲೇಸ್ ನ ತೋರಿಸ್ತಾ ಇದ್ದೀನಿ. ಒಂದಕ್ಕಿಂತ ಇದೆಲ್ಲ ನಿಮ್ಗೆ 8 ಗ್ರಾಮ್ ಇಂದ 10 ಗ್ರಾಮ್ ಒಳಗಡೆ ಇರುವಂತ ನೆಕ್ಲೇಸ್ ಗಳು. ಸೊ ಯಾರೆಲ್ಲ ಬಿಲೋ 10 ಗ್ರಾಮ್ಸ್ ನೆಕ್ಲೇಸ್ ನ ಕೇಳ್ತಾ ಇದ್ರಿ, ಹೋಪ್ ಈ ಡಿಸೈನ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ಬನ್ನಿ ಇವಾಗ ಒಂದು ಬ್ಯೂಟಿಫುಲ್ ಅಂಡ್ ಪ್ರೆಟಿ ಆಗಿ ಇರುವಂತ ನೆಕ್ಲೇಸ್ ನ ನೋಡ್ಕೊಂಡು ಬರೋಣ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಸೊ ಇದಂತೂ ಯಾರೇ ನೋಡಿದ್ರು ಇಷ್ಟ ಆಗತ್ತೆ. ಸೊ ಅಷ್ಟು ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬಹುದು. ಸೊ ಆ ಪೆಂಡೆಂಟ್ ನೋಡ್ತಾ ಇದೀರಲ್ವಾ, ಒಂದು ಫ್ಲವರ್ ಡಿಸೈನ್ ಮಾಡಿದ್ದಾರೆ, ಅದಕ್ಕೆ ಬೀಡ್ಸ್ ನ ಕೊಟ್ಟಿದ್ದಾರೆ ಗ್ರೀನ್ ಕಲರ್ ಅಂಡ್ ಮರೂನ್ ಕಲರ್ ನಲ್ಲಿ. ಸೊ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂಡ್ ಮ್ಯಾಚಿಂಗ್ ಇಯರಿಂಗ್ಸ್ ನ ನೋಡ್ತಾ ಇರಬಹುದು, ರೌಂಡ್ ಶೇಪ್ ನಲ್ಲಿ ಇದೆ. ಸೊ ತುಂಬಾನೇ ಚೆನ್ನಾಗಿದೆ. ಇದಕ್ಕೆ ಜುಮ್ಕಾ ಹಾಕೊಂಡ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇಲ್ಲಿ ನಾನು ಲೈಕ್ ಶಾಪ್ ನಲ್ಲಿ ಯಾವ್ದು ಅವೈಲಬಲ್ ಇದೆಯೋ ಅದನ್ನ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಬ್ಯಾಕ್ ಸೈಡ್ ಥ್ರೆಡ್ ಟ್ಯಾಗ್ ನ ಹಾಕಿಸ್ಕೊಂಡ್ರೆ ಇನ್ನೂ ಕೂಡ ತುಂಬಾನೇ ಲುಕ್ ಆಗಿ ಕಾಣಿಸುತ್ತೆ ಬ್ಯಾಕ್ ಚೈನ್ ಗಿಂತಾನು. ಸೊ ಇದು ಬಂದು ನಿಮ್ಗೆ ವೆಯ್ಟ್ ನ ನೋಡೋದಾದ್ರೆ 19 ಗ್ರಾಮು 160 ಮಿಲಿ ನೆಕ್ಲೇಸ್ ಇದೆ. ಅಂಡ್ ಇಯರಿಂಗ್ಸ್ ವೆಯ್ಟ್ ನ ನೋಡೋದಾದ್ರೆ 4 ಗ್ರಾಮು 570 ಮಿಲಿ ಇರುವಂತದ್ದು ಅಷ್ಟೇನೆ. ಅಂಡ್ ಈ ನೆಕ್ಲೇಸ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ಬಾಲ್ಕುಂಜಿ ಜ್ಯುವೆಲರ್ಸ್ ಅಂತ ಹೇಳ್ಬಿಟ್ಟು, ಸೊ ಇವ್ರದ್ದು ಕೂಡ ಕಾಂಟ್ಯಾಕ್ಟ್ ನಂಬರ್ ನ ಕೊಟ್ಟಿದ್ದೀನಿ ನೋಡಿ. ಸೊ ಇದು ನಿಮ್ಗೆ ಬ್ಯಾಂಗ್ಳೂರ್, ಮೈಸೂರು ಇಲ್ಲೆಲ್ಲ ಅವ್ರದ್ದು ಬ್ರಾಂಚಸ್ ಇದೆ. ಸೊ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ ಆಗಿ ಇದಕ್ಕೆ ಪ್ರೈಸ್ ಎಷ್ಟಾಗುತ್ತೆ, ಮೇಕಿಂಗ್ ಚಾರ್ಜಸ್ ಏನಿರುತ್ತೆ, ಪ್ರತಿಯೊಂದು ಡೌಟ್ ನ ನೀವು ಅವ್ರ ಹತ್ರನೇ ಕ್ಲಿಯರ್ ಮಾಡ್ಕೊಬಹುದು. ಓಕೆ ಫ್ರೆಂಡ್ಸ್, ಇದು ನಾನು ತೋರಿಸ್ತಾ ಇರುವಂತ ನೆಕ್ಸ್ಟ್ ಗೋಲ್ಡ್ ನೆಕ್ಲೇಸ್. ಸೊ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು. ಸೊ ಮ್ಯಾಂಗೋ ಡಿಸೈನ್ ನಲ್ಲಿ ಮಾಡಿದ್ದಾರೆ, ಆಂಟಿಕ್ ನೆಕ್ಲೇಸ್ ಇದೆ ಇದು. ಓಕೆ ಫ್ರೆಂಡ್ಸ್, ಈ ಒಂದು ಜ್ಯುವೆಲರಿ ಇದು ಇಯರಿಂಗ್ಸ್ ನ ನೋಡ್ತಾ ಇರಬಹುದು, ಎಷ್ಟು ಬ್ಯೂಟಿಫುಲ್ ಆಗಿ ಮ್ಯಾಚ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಬಂದು ಹಾಫ್ ಜುಮ್ಕಾ 20 ಗ್ರಾಮ್ಸ್ ಆಗುತ್ತೆ ಇದು. ಸೊ ಅರೌಂಡ್ ನಿಮ್ಗೆ 16 ಗ್ರಾಮ್ಸ್ ನಲ್ಲಿ ನೆಕ್ಲೇಸ್ ಬರುತ್ತೆ, 4 ಗ್ರಾಮ್ಸ್ ಗೆಲ್ಲ ಈ ರೀತಿಯಾಗಿ ಇಯರಿಂಗ್ಸ್ ಬರುತ್ತೆ. ಸೊ ಟೋಟಲ್ 20 ಗ್ರಾಮ್ಸ್ ಆಗುತ್ತೆ. ಇದು ಹಾಫ್ ಜುಮ್ಕಾ ಅಂತ ಹೇಳ್ಬಿಟ್ಟು ನಾನು ಈಗಾಗಲೇ ಸಾಕಷ್ಟು ನಿಮ್ಗೆ ತೋರಿಸಿದೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಡಿಸೈನ್ ನೋಡೋಣ. ಇಲ್ಲಿ ನೋಡ್ತಾ ಇರಬಹುದು ಒಂದು ಯುನಿಕ್ ಕಲೆಕ್ಷನ್ ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ತುಂಬಾನೇ ಚೆನ್ನಾಗಿದೆ. ಸೊ ನಾನಿಲ್ಲಿ ಯಾವ್ದಕ್ಕೂ ಕೂಡ ಬ್ಯಾಕ್ ಸೈಡ್ ಥ್ರೆಡ್ ಟ್ಯಾಗ್ ಆಗ್ಲಿ ಅಥವಾ ಬ್ಯಾಕ್ ಚೈನ್ ಆಗ್ಲಿ ತೋರಿಸ್ತಾ ಇಲ್ಲ. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅನ್ಸುತ್ತೋ ಅದನ್ನ ನೀವು ಪರ್ಚೇಸ್ ಮಾಡಿ. ಸೊ ಥ್ರೆಡ್ ಟ್ಯಾಗ್ ನ ತಗೊಂಡು ಅಂತೂ ಫ್ರೀ ಆಫ್ ಕಾಸ್ಟ್, ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ. ಬ್ಯಾಕ್ ಚೈನ್ ತಗೊಂತೀವಿ ಅಂತ ಹೇಳಿದ್ರೆ ಎಕ್ಸ್ಟ್ರಾ 4 to 5 ಗ್ರಾಮ್ಸ್ ಆಗುತ್ತೆ. ಸೊ ಇದು ಕೂಡ ನಿಮ್ಗೆ ಆಂಟಿಕ್ ಗೋಲ್ಡ್. ಸೊ ವೇಟ್ ನ ನೋಡೋದಾದ್ರೆ ಇದು ನೆಕ್ಲೇಸ್ ವೇಟ್ ಒಂದು 20 ಗ್ರಾಮ್ಸ್ ಇದೆ. ಸೊ ತುಂಬಾ ಗಟ್ಟಿಯಾಗಿ ಇರುವಂತ ನೆಕ್ಲೇಸ್ ಇದು. ಯಾರೆಲ್ಲ 20 ಗ್ರಾಮ್ಸ್ ಗೆ ಬೇಕು ಅನ್ಕೊಂಡಿದ್ರೆ ಈ ಡಿಸೈನ್ ನಿಮ್ಗೆ ಹೆಲ್ಪ್ ಆಗ್ಬಹುದು. ಸೊ ಇಷ್ಟ ಆದ್ರೆ ತಗೊಳ್ಳಿ. ಓಕೆ ಫ್ರೆಂಡ್ಸ್, ಇದು ನಾನು ತೋರಿಸ್ತಾ ಇರುವಂತ ನೆಕ್ಸ್ಟ್ ಗುಂಡು ನೆಕ್ಲೇಸ್ ವಿತ್ ಲಕ್ಷ್ಮಿ ಪೆಂಡೆಂಟ್ ಅಂತಾನೆ ಹೇಳ್ಬಹುದು. ಇದಕ್ಕೆ ಮ್ಯಾಚಿಂಗ್ ಜುಮ್ಕಾ ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಬಿಕಾಸ್ ಕೆಳಗಡೆ ಬೀಡ್ಸ್ ಬಂದಿದೆ ಅಲ್ವಾ, ಗ್ರೀನ್ ಅಂಡ್ ಮರೂನ್ ಕಲರ್ ನಲ್ಲಿ. ಸೊ ಸಾರಿ, ಮರೂನ್ ಅಲ್ಲ, ಅದು ಪಿಂಕ್ ಕಲರ್. ಸೊ ಅದೇ ರೀತಿಯಾಗಿ ಜುಮ್ಕಾಗಳಿಗೂ ಬೀಡ್ಸ್ ಬಂದಿದೆ. ಸೊ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೆಲ್ಲ ನಿಮ್ಗೆ ಪ್ಯೂರಿಟಿ 916 ಹಾಲ್ಮಾರ್ಕ್ ನಲ್ಲೇ ಇರುತ್ತೆ. ಹಾಲ್ಮಾರ್ಕ್ ಸರ್ಟಿಫೈಡ್ ಆಗಿರುವಂತ ನೆಕ್ಲೇಸ್ ಅಂಡ್ ಗೋಲ್ಡ್ ಜುಮ್ಕಾ ಅಂತಾನೆ ಹೇಳ್ಬಹುದು. ಸೊ ಟೋಟಲ್ ವೇಟ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಫುಲ್ ಸೆಟ್ ನಿಮ್ಗೆ ಜಸ್ಟ್ 19 ಗ್ರಾಮ್ಸ್ ಆಗುತ್ತೆ. ಬರೀ 19 ಗ್ರಾಮ್ಗೆ ಈ ನೆಕ್ಲೇಸ್ ಅಂಡ್ ಈ ಜುಮ್ಕಾ ಎರಡು ಸೇರಿ ನಿಮ್ಗೆ 19 ಗ್ರಾಮ್ಗೆ ಸಿಕ್ಬಿಡತ್ತೆ. ಹೋಪ್ ಈ ಡಿಸೈನ್ ಇಷ್ಟ ಆಯ್ತು ಅನ್ಕೊಂಡಿದೀನಿ. ಅಂಡ್ ನಿಮ್ಗೆ ಏನಾದ್ರೂ ಜಸ್ಟ್ ನೆಕ್ಲೇಸ್ ನೇ ತಗೋಬೇಕು, ನಮ್ಗೆ ಜುಮ್ಕಾ ಬೇಡ ಅಂದ್ರೂ ಕೂಡ ಸೆಪರೇಟ್ ಆಗೋ ಕೂಡ ನೀವು ಪರ್ಚೇಸ್ ಮಾಡಬಹುದು, ಅದು ಕೂಡ ಅವೈಲಬಲ್ ಇದೆ. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ಡಬಲ್ ಲೇಯರ್ ನಲ್ಲಿ ಇರುವಂತ ನೆಕ್ಲೇಸ್ ನ ತೋರಿಸ್ತೀನಿ. ಸೊ ಈ ರೀತಿ ಆಲ್ಮೋಸ್ಟ್ ನೀವು ನೋಡಿರಲ್ಲ ಅನ್ಕೊಂಡಿದೀನಿ. ಇದೆಲ್ಲ ಇವಾಗ ತುಂಬಾ ಟ್ರೆಂಡಿಂಗ್ ನಲ್ಲಿ ಇರುವಂತದ್ದು. ಸೊ ಈಗಾಗಲೇ ಯಾರ ಹತ್ರನಾದ್ರೂ ಇದ್ರ ಬಗ್ಗೆ ಗೊತ್ತಿದೆ ಅಂತ ಹೇಳಿದ್ರೆ ನಂಗೂ ಕೂಡ ಖುಷಿನೇ. ಸೊ ಯಾರು ಡಬಲ್ ಲೇಯರ್ ನೆಕ್ಲೇಸ್ ಗಳು ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂಡ್ ಹೆವಿ ವೆಯ್ಟ್ ಇದೆಯೇನೋ ಅನ್ನೋ ರೀತಿನಲ್ಲೂ ಕೂಡ ಕಾಣಿಸುತ್ತೆ. ಸೊ ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ನ ಚಾಂದ್ಬಾಲಿ ಇಯರಿಂಗ್ಸ್ ನ ತೋರಿಸ್ತಾ ಇದ್ದೀನಿ. ಸೊ ವೆಯ್ಟ್ ನ ನೋಡೋದಾದ್ರೆ 25 ಗ್ರಾಮ್ 140 ಮಿಲಿಗೆ ನಿಮ್ಗೆ ಈ 2 ಲೇಯರ್ಸ್ ನಲ್ಲಿ ಇರುವಂತ ನೆಕ್ಲೇಸ್ ಸಿಗತ್ತೆ. ಅಂಡ್ ಚಾಂದ್ಬಾಲಿ ಇಯರಿಂಗ್ಸ್ ಅಂತೂ ತುಂಬಾನೇ ಕಡಿಮೆ ಗ್ರಾಮ್ ಇರುವಂತದ್ದು, ಜಸ್ಟ್ 5 ಗ್ರಾಮು 960 ಮಿಲಿಗೆ ಈ ಒಂದು ಚಾಂದ್ಬಾಲಿ ಇಯರಿಂಗ್ಸ್ ಇದೆ. ಓಕೆ ಫ್ರೆಂಡ್ಸ್, ಇವತ್ತು ನಾನು ತೋರಿಸಿರುವಂತ ಎಲ್ಲ ಗೋಲ್ಡ್ ಕಲೆಕ್ಷನ್ಸ್ ಅಂತ ಹೇಳಿದ್ರೆ ನೆಕ್ಲೇಸ್ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ಇಷ್ಟ ಆಗಿದ್ರೆ ಗೊತ್ತಲ್ಲ, ಇವತ್ತಿನ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೆಚ್ಚೆಚ್ಚು ಗೋಲ್ಡ್ ಜ್ಯುವೆಲರಿ ವಿಡಿಯೋಸ್ ನ ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಂಡ್ ನಿಮ್ಗೆ ಇನ್ನು ಯಾವ್ಯಾವ ರೀತಿ ಗೋಲ್ಡ್ ಜ್ಯುವೆಲರಿ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ನನ್ನ ಕೈಲಾದಷ್ಟು ನಾನು ಕೂಡ ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಾನು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.